ಮಾಡಿ ಮದುವೆಯಾಗಿದ್ದ ಗಂಡನನ್ನೇ ಸ್ಕೆಚ್ ಹಾಕಿ ಕೊಂದ ಮಾಯಾಂಗಿನಿ ಹೆಂಡತಿ. ಮತ್ತೊಬ್ಬ ಪ್ರಿಯಕರನಿಗಾಗಿ ಗಂಡನನ್ನೇ ಪರಲೋಕಕ್ಕೆ ಕಳುಹಿಸಿದ ಚಿಣಿಮಿಣಿ ಚಿತ್ರಾಂಗಿಣಿ. ಗಂಡನನ್ನು ಕೊಂದು ಏನೂ ಗೊತ್ತಿಲ್ಲದ ತರ ನಾಟಕವಾಡಿದ ಕಿಲಾಡಿ ಆಂಟಿ. ಆಂಟಿ ಬಂದ್ಲು ಆಂಟಿ, ಆಂಟಿ ಬಂದ್ಲು ಆಂಟಿ, ಆಂಟಿ ತುಂಬಾ ತುಂಟಿ. ಪ್ರಿಯಕರ ಹಾಗೂ 5 ಜನ ಸೇರಿ ಕೊಂದವರು ಎಲ್ಲರೂ ಪೊಲೀಸರ ಕೈಯಲ್ಲಿ ಲಾಕ್ ಆಗಿದ್ದಾರೆ. ಇದು ಗೌರಿಬಿದನೂರಿನ ವಿವಿಪುರಂನಲ್ಲಿ ನಡೆದ ಘಟನೆ. ಕೈಕಾಲು ಮುರಿದು ಗಂಡನ ಕೊಲೆ ಮಾಡಿದ ನೌಟಂಕಿ ಹೆಂಡತಿ. ನನ್ನ ಗಂಡ ಮಂಚದ ಮೇಲಿಂದ ಬಿದ್ದು ಮೃತಪಟ್ಟಿದ್ದಾರೆ ಎಂದು ಪೊಲೀಸರ ಮುಂದೆ ಕತೆ ಕಟ್ಟಿ ಏನೂ ಗೊತ್ತಿಲ್ಲದ ಮಳ್ಳಿಯಂತೆ ನಟಿಸಿದ್ದ ಕಿಲಾಡಿ ಮಹಿಳೆಯೇ ತನ್ನ ಗಂಡನನ್ನ ವಿಕೃತವಾಗಿ ಕೊಲೆ ಮಾಡಿರುವುದು ಬಯಲಾಗಿದೆ. ಗೌರಿಬಿದನೂರು ನಗರದ ವಿವಿಪುರಂ ಬಡಾವಣೆಯಲ್ಲಿ ನಡೆದಿದ್ದ ಘಟನೆಯಲ್ಲಿ ಬಾಡಿಗೆ ಮನೆಯಲ್ಲಿದ್ದ ಶಿವಕುಮಾರ್ ಅಲಿಯಾಸ್ ಸಾದಿಕ್ ಪಾಷಾ ಮನೆಯ ಮಂಚದ ಮೇಲೆ ಶವವಾಗಿದ್ದರು. ಅವರ ಪತ್ನಿ ರೇಷ್ಮಾ ಪೊಲೀಸರು ಹಾಗೂ ಗಂಡನ ಸಂಬಂಧಿಕರಿಗೆ ಕರೆ ಮಾಡಿ ನನ್ನ ಗಂಡ ಮನೆಯಲ್ಲಿ ಬಿದ್ದು ಸಾವನ್ನಪ್ಪಿದ್ದಾನೆ ಎಂದು ಗೊಳೋ ಅಂತ ಅತ್ತಿದ್ದಾರೆ. ಸ್ಥಳಕ್ಕೆ ಆಗಮಿಸಿದ ಪೊಲೀಸರಿಗೆ ಅನುಮಾನ ಬಂದಿತ್ತು. ಶಿವಕುಮಾರ್ ಅಲಿಯಾಸ್ ಸಾದಿಕ್ ಪಾಷಾನ ಕೈಕಾಲು ತಿರುವಲಾಗಿತ್ತು. ಮೈ ಮೇಲೆ ರಕ್ತದ ಕಲೆಗಳಿತ್ತು. ಮನೆಯನ್ನ ಫಿನಾಯ್ಲ್ ಆಸಿಡ್ ಹಾಕಿ ತೊಳೆಯಲಾಗಿತ್ತು. ಇದರಿಂದ ಅನುಮಾನಗೊಂಡ ಪೊಲೀಸರು ಪತ್ನಿ ರೇಷ್ಮಾಳನ್ನ ವಶಕ್ಕೆ ಪಡೆದು ತೀವ್ರ ವಿಚಾರಣೆ ನಡೆಸಿದಾಗ ಸತ್ಯ ಬಯಲಾಗಿದೆ. ರೇಷ್ಮಾ, ಶಾರುಖ್ ಇಬ್ಬರು ಹತ್ಯೆಗೆ ಸಂಚು ರೂಪಿಸಿ ಆಂಧ್ರಪ್ರದೇಶದ ತೆನಾಲಿಯಿಂದ ಜನರನ್ನ ಕರೆಸಿ 5 ಜನ ಸೇರಿ ಕೊಲೆ ಮಾಡಿದ್ದು ಬಯಲಾಗಿದೆ. ಗಂಡ ತನಗೆ ಕಿರುಕುಳ ಕೊಡುತ್ತಿದ್ದ, ಅದಕ್ಕೆ ಸಾಯಿಸಿದ್ದೇವೆ ಅಂತ ಹೇಳಿದ್ದಾಳೆ. ಸದ್ಯ ಆರೋಪಿ ಪತ್ನಿ ರೇಷ್ಮಾ, ಪಾರ್ಥು, ರಾಮು, ಆನಂದ್ ಬಾಬು, ಅಕ್ಷಯ್ ಕೊಲೆ ಆರೋಪಿಗಳನ್ನ ಪೊಲೀಸರು ಬಂಧಿಸಲಾಗಿದೆ. ರೇಷ್ಮಾ ಮುಸ್ಲಿಂ ಸಮುದಾಯದವರಾಗಿದ್ದು 17 ವರ್ಷದ ಹಿಂದೆ ಶಿವಕುಮಾರ್ ರೇಷ್ಮಾಳನ್ನ ಪ್ರೀತಿಸಿ ಮದುವೆಯಾಗಿದ್ದ. 17 ವರ್ಷದ ಪ್ರೀತಿ ಮದುವೆ ಈಗ ಕೊಲೆಯಲ್ಲಿ ಅಂತ್ಯವಾಗಿದೆ. ಕೇಸ್ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿತ್ತು. ಅದನ್ನು ಬೇಸಿಕ್ಲಿ ಅರ್ಲಿ ಮಾರ್ನಿಂಗ್ ಪೊಲೀಸ್ಗೆ ಒಂದು ಫೋನ್ ಬಂದಿದೆ 7:30 8 ಗಂಟೆ ಟೈಮಲ್ಲಿ ಕಿ ಮನೆಯಲ್ಲಿ ಯಾರಾದ್ರದ್ದು ಡೆತ್ ಆಗಿದೆ, ಅಂದರೆ ಫ್ಯಾಮಿಲಿ ಮೆಂಬರ್ಸ್ ಅಂತ ಬಂದಿದೆ. ವೈಫ್ದು ಕಿ ಹಸ್ಬೆಂಡು ಡೆತ್ ಆಗಿದೆ. ಅಲ್ಲಿ ಹೋಗುವಾಗ ಟೈಮಲ್ಲಿ ನಮಗೆ ಗೊತ್ತಾಯಿತು ಕಿ ಹಸ್ಬೆಂಡ್, ನಾವು ಕೇಳಿದ್ದೀವಿ ಏನಾಯಿತು, ಅವರು ಈ ಥರ ತಿಳಿಸಿದ್ದಾರೆ ನಮಗೆ ಕಿ ಇವರು ರಾತ್ರಿ ಇಲ್ಲಿ ಬಂದು ಕುಡಿದು ಬಂದು ಮಲಗಿದ್ದಾರೆ, ಆಮೇಲೆ ಬೆಳಿಗ್ಗೆಯಿಂದ ಇದಿಲ್ಲ, ಇವತ್ತು ಯಾವುದು ಕಾರಣಕ್ಕೆ ಡೆತ್ ಆಗಿದೆ ಈ ಥರ ಹೇಳಿದ್ದಾರೆ ಇವರು. ಆಮೇಲೆ ಸ್ಟಾರ್ಟಿಂಗಿಂದ ಅದು ಅನುಮಾನಾಸ್ಪದ ಥರ ಇತ್ತು. ಸೊ ನಾವು ಕೂಡ ಎಲ್ಲ ಸೀನಿಯರ್ ಆಫೀಸರ್ಸ್ ವಿಸಿಟ್ ಮಾಡಿ, ಸೀನಿಯರ್ ಕ್ರೈಮ್ ವಗೇರ ಆಫೀಸರ್ಸ್ ವಿಸಿಟ್ ಮಾಡಿ ಎವಿಡೆನ್ಸಸ್ ಎಲ್ಲ ಕಲೆಕ್ಟ್ ಮಾಡಿದ್ದಾರೆ. ಆಮೇಲೆ ಸಿನ್ಸ್ ಸ್ಟಾರ್ಟಿಂಗಿಂದ ಸ್ವಲ್ಪ ಡೌಟ್ ಇತ್ತು, ಅವ್ರದ್ದು ವರ್ಜನ್ ಮ್ಯಾಚ್ ಆಗಿಲ್ಲ. ಆ ಬಾಡಿದು ಕೈಗೆ ಎಲ್ಲ ಫ್ರ್ಯಾಕ್ಚರ್ ಆಗಿತ್ತು, ಮತ್ತು ಬಾಡಿ ಮೇಲೆ ಕೂಡ ಬೇರೆ ಬೇರೆ ಇಂಜುರೀಸ್ ಇತ್ತು, ಮತ್ತು ಏನು ಎವಿಡೆನ್ಸ್ ವಗೇರೆ ಡಿಸ್ಟ್ರಾಯ್ ಮಾಡಿದ್ದಾರೆ ಆ ಥರದ್ದು ಕೂಡ ನಮ್ಮ ಗಮನಕ್ಕೆ ಬಂದಿತ್ತು. ಸೊ ನಾವು ಸತತವಾಗಿ ಎಫರ್ಟ್ಸ್ ಮಾಡಿ ಆಮೇಲೆ ಇವ್ರದ್ದು ಇಂಟರೋಗೇಷನ್ ಮಾಡಿ ಆಮೇಲೆ ನಮಗೆ ಗೊತ್ತಾಯಿತು ಕಿ ಅವ್ರದ್ದು ವೈಫ್ ಇದು ಎಲ್ಲ ಪ್ಲ್ಯಾನ್ ಮಾಡಿದ್ದಾರೆ. ರೆಗ್ಯುಲರ್ ಆಗಿ ಅವ್ರದ್ದು ಗಲಾಟೆ ಆಗ್ತಾಯಿತ್ತು. ಸೊ ವೈಫ್ ಅವರ ಫ್ಯಾಮಿಲಿ ಮೆಂಬರ್ಸ್ಗೆ ಹೇಳಿ ಅಲ್ಲಿಂದ ಹುಡುಗರಿಗೆ ಕರೆದು ರಾತ್ರಿವರೆಗೆ ಹೊಡೆದಿದ್ದಾರೆ, ದೋಣೆ ವಗೇರೆಯಿಂದ ಕೈಯಿಂದ ಈ ಥರ ಹೊಡೆದಿದ್ದಾರೆ. ಅವ್ರಿಗೆ ಈ ಥರ ಹೊಡೆದಿದ್ದಾರೆ. ಈ ಕಾರಣ ಇಂಜುರೀಸ್ ಕಾರಣ ಬಗ್ಗೆ ಅವ್ರದ್ದು ಡೆತ್ ಆಗಿತ್ತು ರಾತ್ರಿ 1:32 ಅರೌಂಡ್. ಬಟ್ ಇವರು ಯಾವುದು ಕಾರಣಕ್ಕೆ ಅವರಿಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗಿಲ್ಲ ಟ್ರೀಟ್ಮೆಂಟ್ಗೋಸ್ಕರ, ಮತ್ತು ಪೊಲೀಸ್ಗೆ ಕೂಡ ಇನ್ಫಾರ್ಮ್ ಮಾಡಲ್ಲ, ಮತ್ತು ಪೊಲೀಸ್ಗೆ ಬೆಳಿಗ್ಗೆ ಈ ಥರ ಮಿಸ್ಗೈಡ್ ಮಾಡೋಕ್ಕೆ ಕೂಡ ಪ್ರಯತ್ನ ಮಾಡಿದ್ದಾರೆ. ಈ ಕೇಸಲ್ಲಿ ಈಗ ನಾವು ಎಲ್ಲ ಆರೋಪಿಗಳಿಗೆ ಅರೆಸ್ಟ್ ಮಾಡಿದ್ದೀವಿ. 5 ಜನ ಹುಡುಗರು ಬಂದಿತ್ತು, ಈ ಲೇಡಿದು ಬ್ರದರ್ ಮತ್ತು ಅವರ ಫ್ರೆಂಡ್ಸ್. ಲೇಡಿಗೆ ಮತ್ತು ಇವರ ಫ್ರೆಂಡ್ಸ್ಗೆ ಮತ್ತು ಬ್ರದರ್ಗೆ ಎಲ್ಲರಿಗೆ ನಾವು ಈಗ ಅರೆಸ್ಟ್ ಮಾಡಿದ್ದೀವಿ. ಸರ್ ಇವ್ರಿಗೂ ಅವ್ರಿಗೆ ಏನು ಸರ್ ಸಂಬಂಧ? ಇವು ಕೊಲೆ ಮಾಡಿದವ್ರಿಗೂ ಮತ್ತು ಹೆಣ್ಣಿಗೂ ಏನು ಸರ್ ಸಂಬಂಧ? ಅವರು ಹಸ್ಬೆಂಡ್ ವೈಫ್. ಅವ್ರದ್ದು ಅರೌಂಡ್ 10 ವರ್ಷ ಆಗಿದೆ ಮದುವೆಯಾಗಿ. ಇವರು ಬಟ್ ಹಸ್ಬೆಂಡ್ ಏನೂ ಕೆಲಸ ಮಾಡ್ತಾ ಇಲ್ಲ, ಎಲ್ಲ ವೈಫ್ ಮೇಲೆ ಡಿಪೆಂಡೆಂಟ್ ಇತ್ತು. ವೈಫ್ ಏನು ಹೊರಗಡೆ ಕೆಲಸ ಮಾಡ್ತಾಯಿತ್ತು ಯಾವುದೋ ಫ್ಯಾಕ್ಟ್ರಿಯಲ್ಲಿ, ಅವ್ರ ಮೇಲೆ ಡಿಪೆಂಡೆಂಟ್ ಇತ್ತು. ಇದೇ ಕಾರಣ ಬಗ್ಗೆ ಒಂದು ರೆಗ್ಯುಲರ್ ಆಗಿ ಗಲಾಟೆ ಆಗ್ತಾಯಿತ್ತು ದುಡ್ಡುಗೋಸ್ಕರ. ಮತ್ತು ಮ್ಯಾರಿಟಲ್ ಡಿಸ್ಪ್ಯೂಟ್ಸ್ ಬೇರೆ ಕಾರಣ ವಗೇರೆ ಕೂಡ ಇತ್ತು. ಈ ಕಾರಣ ಬಗ್ಗೆ ಇವರು ಕೂಡ ರೆಗ್ಯುಲರ್ ಆಗಿ ಅವ್ರ ಜೊತೆ ಗಲಾಟೆ ಮಾಡಿಕೊಂಡು ಅವರಿಗೆ ಹೊಡೆದಿದ್ದಾರೆ. ಈ ಥರ ಕೂಡ ನಮ್ಮ ಗಮನಕ್ಕೆ ಬಂದಿದೆ. ಸೊ
ಈ ರೆಗ್ಯುಲರ್ ಗಲಾಟೆ ಕಾರಣ ಬಗ್ಗೆ ಇವರಿಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಇವರು ಪ್ಲ್ಯಾನ್ ಮಾಡಿ ಈ ಥರ ಆಫೆನ್ಸ್ ಕಮಿಟ್ ಮಾಡಿದ್ದಾರೆ. ಸದಾ ವೀಕ್ಷಿಸುತ್ತೀರಿ ನಿಮ್ಮ ನ್ಯೂಸ್ ಬಿ ಅಲರ್ಟ್ ವಾಹಿನಿ. ಇದು ಜನಪರ ಧ್ವನಿ.